ಹಾಯ್ ಫ್ರೆಂಡ್ಸ್, ನಾನಿವತ್ತು ಕ್ರೇಜಿ ಕ್ವೀನ್ ರಕ್ಷಿತಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವರ ನಿಜವಾದ ಹೆಸರು ಬಂದು ರಕ್ಷಿತಾ. ಡೇಟ್ ಆಫ್ ಬರ್ತ್ ಬಂದು 31 ಮಾರ್ಚ್ 1984ರಲ್ಲಿ ಬೆಂಗಳೂರಿನಲ್ಲಿ ಹುಡ್ತಾರೆ. ಇವರು ಎಜುಕೇಷನ್ ಬಂದು BBM ಮಾಡಿದ್ದಾರೆ. ಶೇಷಾದ್ರಿಪುರಂ ಕಾಲೇಜಲ್ಲಿ BBM ಮುಗಿಸಿದ್ದಾರೆ. ಸ್ಯಾಂಡಲ್ವುಡ್ನ ಮೋಸ್ಟ್ ಫೇಮಸ್ ನಟಿ ಅಂತಲೇ ಹೇಳ್ಬೋದು. ಹಾಗೆ ಇವ್ರ ತಂದೆ ಹೆಸರು ಗೌರಿಶಂಕರ್ ಅಂತ. ಇವರು ಕನ್ನಡ ಇಂಡಸ್ಟ್ರೀಲಿ ಕೆಲಸ ಮಾಡಿದ್ದಾರೆ. ತಾಯಿ ಬಂದು ಮಮತಾ ಅಂತ. ಹಾಗೆ ರಕ್ಷಿತಾ ಅವರು ಫಸ್ಟ್ ಮೂವಿ ನೋಡೋದಾದರೆ ಅಪ್ಪು ಅಂತ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಇವರು ಮೂವಿ ಮಾಡ್ತಾರೆ. ಅದು ರಿಲೀಸ್ ಆಗಿದ್ದು 2002ರಲ್ಲಿ. 2002ರಲ್ಲಿ ರಿಲೀಸ್ ಆಗಿತ್ತು ಈ ಮೂವಿ. ತುಂಬ ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದರು ನಮ್ಮ ರಕ್ಷಿತಾ ಮೇಡಮ್ ಹಾಗೆ ಪುನೀತ್ ರಾಜ್ಕುಮಾರ್ ಅವರು. ಮೂವಿ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಆನಂತರ 2004ರಲ್ಲಿ ಕಲಸಿಪಾಳ್ಯ ಅನ್ನೋ ಮೂವಿಲಿ ಕೂಡ ಇವರು ನಟಿಸ್ತಾರೆ. ಹಾಗೆ ತುಂಬ ಚೆನ್ನಾಗಿತ್ತು. ಆ ಮೂವಿನೂ ಅಷ್ಟೇ ತುಂಬ ಫೇಮಸ್ ಆದರು ಆ ಮೂವಿಯಿಂದನೂ. ಹಾಗೆ ಸುಂಟರ ಗಾಳಿ, ಒಡ ಹುಟ್ಟಿದವಳು, ಮಂಡ್ಯ, ನೀನೆಲ್ಲೋ ನಾನಲ್ಲೇ, ದರ್ಶನ್, ಈ ಥರ ತುಂಬ ಮೂವಿಗಳನ್ನ ರಕ್ಷಿತಾ ಮೇಡಮ್ ಅವರು ಮಾಡಿದ್ದಾರೆ. ತುಂಬ ಒಳ್ಳೆ ಮೂವಿಗಳು ಅಂತಲೇ ಹೇಳ್ಬೋದು. ಹಾಗೆ ಇವರು ಪ್ರೊಡ್ಯೂಸ್ ಮಾಡಿರೋ ಮೂವಿ ಬಂದು 2022ರಲ್ಲಿ ಏಕಲವ್ಯ ಅಂತ ತಮ್ಮದೇ ಬ್ಯಾನರಲ್ಲಿ ತಮ್ಮನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏಕಲವ್ಯ ಅನ್ನೋ ಮೂವಿನ ಫಸ್ಟು ಪ್ರೊಡ್ಯೂಸ್ ಮಾಡ್ತಾರೆ. ಆನಂತರ ಝೀ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ, ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸಿಂಗ್ ಸ್ಟಾರ್ ಇದಕ್ಕೆಲ್ಲ ಜಡ್ಜ್ ಆಗಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆನಂತರ ನೋಡೋದಾದರೆ ನಾವು ರಮ್ಯಾ ಅವರು ತುಂಬ ಒಳ್ಳೆ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಇವ್ರಿಗೆ ತುಂಬ ಡ್ಯಾನ್ಸಿಂಗ್ ಬಗ್ಗೆ ಆಸಕ್ತಿ ಇತ್ತು. ಹಾಗೆ ಆ್ಯಕ್ಟಿಂಗ್ ಫೀಲ್ಡರು ಅಷ್ಟೇ ಆಸಕ್ತಿಯನ್ನು ಹೊಂದಿದ್ರು. ಇವರು 2006ರಲ್ಲಿ ಪ್ರೇಮ್ ಅವ್ರನ್ನ ಮದುವೆ ಆಗ್ತಾರೆ. ಪ್ರೇಮ್ ಅಂತ ಅಂದರೆ ನಿಮಗೆ ಗೊತ್ತೇ ಇರ್ಬೋದು, ಒಳ್ಳೆ ಡೈರೆಕ್ಟರ್ ಇವರು. ಹಾಗೆ ಅವ್ರಿಗೆ ಮಗ ಕೂಡ ಇದ್ದಾನೆ, ಸೂರ್ಯ ಅಂತ ಅವನ ಹೆಸರು. ಮಗ ಈಗ ಅವನಿಗೆ 22 ವರ್ಷ ವಯಸ್ಸಾಗಿದೆ ಮಗನಿಗೆ. ಹಾಗೆ ನಮ್ಮ ರಮ್ಯಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಝೀ ಕನ್ನಡಕ್ಕೆ ಒಂದು ರಿಯಾಲಿಟಿ ಶೋ ಅಂದರೆ ಫಸ್ಟ್ ಜಡ್ಜ್ ಇವರೇ ಆಗಿರ್ತಾರೆ. ಹಾಗೆಯೇ ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್ ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸಿಂಗ್ ಸ್ಟಾರ್ ಹೀಗೆ ತುಂಬ ರಿಯಾಲಿಟಿ ಶೋ ಅಲ್ಲಿ ಜಡ್ಜ್ ಆಗಿ ಇವರು ಬಂದಿದ್ದರು. ಈಗಲೂ ಕೂಡ ಜಡ್ಜ್ ಆಗಿದ್ದಾರೆ. ಯಾವುದ್ರಲ್ಲಪ್ಪ ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.